ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಅಂದರೆ ಸದನದಲ್ಲಿ ಸಿ ಟಿ ರವಿ ಅವರು ಅಂದರೆ ಅವಾಚ್ಯವಾಗಿರುವಂಥ ಶಬ್ದ ಬಳಕೆ ಮಾಡಿದ್ದಾರೆ ಅಂತ. ಹೌದಪ್ಪ, ಭಾಳ ಕೆಟ್ಟ ಭಾಷೆ ಉಪಯೋಗಿಸಿದ್ದಾರೆ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಏನು ಕ್ರಮ ತಗೋತಾರೆ ನೋಡ್ಬೇಕು. ಸಿಟಿ ರವಿ ಅವರು ಪದೇ ಬಳಕೆ ಮಾಡಿಲ್ಲ ನಾನು ಅಂತ ಹೇಳ್ತಿದ್ದಾರೆ. ಯಾರು? ಸಿಟಿ ರವಿ ಅವರು 10 ಸಾರಿ ಹೇಳಿದಾರಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ. ಸರ್, ತಾವು ವಿಧಾನ ಪರಿಷತ್ನಲ್ಲಿ ಇರಲಿಲ್ಲ ಸರ್. ಆದರೆ ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತದ ಪ್ರತಿಭಟನೆ ವೇಳೆ ಕುಡಿದಾಡಿಕೊಂಡು ನೇರವಾಗಿ ಈ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಸದಸ್ಯರ ಆರೋಪ ಸರ್. ಅದೇಪ್ಪ, ನಾನು ಇರಲಿಲ್ಲ ಅಲ್ಲಿ, ಕೌನ್ಸಿಲ್ನಲ್ಲಿ ಇರಲಿಲ್ಲ. ಬಟ್ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ್ತಕ್ಕಂಥದ್ದು ಭಾಳ ಕೆಟ್ಟ ಪದ ಬಳಸಿದ್ದಾನೆ ಅಂತ. ರವಿಯವರು, ಸಿ ಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ. ಭಾಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದಾಗಿದೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿದ್ದಾರೆ. ಅದ್ರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಅದನ್ನು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಅಂದರೆ ಸದನದಲ್ಲಿ ಸಿ ಟಿ ರವಿ ಅವರು ಅಂದರೆ ಅವಾಚ್ಯವಾಗಿರುವಂಥ ಶಬ್ದ ಬಳಕೆ ಮಾಡಿದ್ದಾರೆ ಅಂತ. ಹೌದಪ್ಪ, ಭಾಳ ಕೆಟ್ಟ ಭಾಷೆ ಉಪಯೋಗಿಸಿದ್ದಾರೆ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಏನು ಕ್ರಮ ತಗೋತಾರೆ ನೋಡ್ಬೇಕು. ಸಿಟಿ ರವಿ ಅವರು ಪದೇ ಬಳಕೆ ಮಾಡಿಲ್ಲ ನಾನು ಅಂತ ಹೇಳ್ತಿದ್ದಾರೆ. ಯಾರು? ಸಿಟಿ ರವಿ ಅವರು 10 ಸಾರಿ ಹೇಳಿದಾರಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ. ಸರ್, ತಾವು ವಿಧಾನ ಪರಿಷತ್ನಲ್ಲಿ ಇರಲಿಲ್ಲ ಸರ್. ಆದರೆ ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತದ ಪ್ರತಿಭಟನೆ ವೇಳೆ ಕುಡಿದಾಡಿಕೊಂಡು ನೇರವಾಗಿ ಈ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಸದಸ್ಯರ ಆರೋಪ ಸರ್. ಅದೇಪ್ಪ, ನಾನು ಇರಲಿಲ್ಲ ಅಲ್ಲಿ, ಕೌನ್ಸಿಲ್ನಲ್ಲಿ ಇರಲಿಲ್ಲ. ಬಟ್ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ್ತಕ್ಕಂಥದ್ದು ಭಾಳ ಕೆಟ್ಟ ಪದ ಬಳಸಿದ್ದಾನೆ ಅಂತ. ರವಿಯವರು, ಸಿ ಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ. ಭಾಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದಾಗಿದೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿದ್ದಾರೆ. ಅದ್ರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಅದನ್ನು.